ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರಾಶರ ರಿವ್ಯೂಸ್. ಇವತ್ತಿನ ರಿವ್ಯೂ ಬಂದ್ಬಿಟ್ಟು ದೇವರ ಕನ್ನಡ ಡಬ್ಡ್ ಮೂವಿ. ನಾನಾದರೆ ಪರ್ಸನ ಥಿಯೇಟ್ರಲ್ಲಿ ಅರ್ಲಿ ಮಾರ್ನಿಂಗ್ ಶೋ ಕನ್ನಡದಲ್ಲಿ ನೋಡ್ಕೊಂಡ್ಬಂದೆ. ಡಬ್ಬಿಂಗ್ ಕ್ವಾಲಿಟಿ ಆದರೆ ತುಂಬ ಚೆನ್ನಾಗಿದೆ. ಬಟ್ NTR ವಾಯ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಡ್ಜಸ್ಟ್ ಆಗೋದಕ್ಕೆ. ಸೊ ಓವರ್ ಡಬ್ಬಿಂಗ್ ಕ್ವಾಲಿಟಿ ಆದರೆ ತುಂಬ ಚೆನ್ನಾಗಿ ಬಂದಿದೆ. ಆದರೆ ನೀವು ಕನ್ನಡದಲ್ಲಿ ನೋಡಿ. ಮೂವಿ ಸ್ಟಾರ್ಟ್ ಆಗ್ತಾನೆ ಕಂಟೈನರ್ ಸೀನ್ ಬರುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಇಲ್ಲಿ ಲಾಜಿಕ್ ಏನೂ ಇರೋದಿಲ್ಲ. ಇನ್ನು ಮೂವಿ ಸ್ಟಾರ್ಟಿಂಗಲ್ಲೇ ಒಂದು ಸಾಂಗ್ ಬರುತ್ತೆ, ಆಯುಧ ಪೂಜಾ ಸಾಂಗ್ ಅಂತ. ಇದರಲ್ಲಿ ವಿಂಟೇಜ್ NTR ಅವನ್ನ ನೋಡ್ತೀವಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಡ್ಯಾನ್ಸ್ ಮೂವ್ ಸಹ ತುಂಬ ಚೆನ್ನಾಗಿದೆ. ಇನ್ನು ಆದ್ಮೇಲಿಂದ ಶಾರ್ಕ್ ಫೈಟ್ ಸೀನ್ ಇತ್ತಲ್ವಾ, ಟ್ರೈಲರ್ ನೋಡಿರ್ತೀರ, ಅದು ಸಹ ಫಸ್ಟ್ ಹಾಫಲ್ಲೇ ಬರುತ್ತೆ. ನೋಡೋದಕ್ಕೆ ಹೆವಿ ಫೀಲ್ ಕೊಡುತ್ತೆ. ಆದರೆ ತುಂಬ ಸ್ಲೋ ಮೋಷನ್ ಸೀನ್ಸ್ನ ಯೂಸ್ ಮಾಡಿದ್ದಾರೆ ಅಲ್ಲಿ. ಅದು ಯೂಸ್ ಮಾಡಬಾರ್ದಿತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ಇನ್ನಾದ್ಮೇಲಿಂದ ಇಂಟರ್ವಲ್ ಸೀನು ತುಂಬ ಚೆನ್ನಾಗಿದೆ. ಅದೇನು ಅಂತ ನೀವು ಥಿಯೇಟ್ರಲ್ಲೇ ನೋಡಬೇಕು. ಸೊ ಇದು ಫಸ್ಟ್ ಹಾಫ್ ಮುಗಿದಾದ್ಮೇಲೆ ಅಂತೂ ರಾಜಮೌಳಿ ಅವರ ಜಿಂಕ್ಸ್ನ ಬ್ರೇಕ್ ಮಾಡುತ್ತಪ್ಪ ಅನ್ನೋ ಅಷ್ಟರಲ್ಲಿ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಒಂದು ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯಿತು, ಅಲ್ಲಿಂದ ಗ್ರಾಫು ಬೀಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಗ್ರಾಫ್ ಮತ್ತೆ ಎದ್ದೊಳ್ಳೋದೆ ಫೈನಲ್, ಅಂದರೆ ಕ್ಲೈಮ್ಯಾಕ್ಸಲ್ಲಿ ಎದ್ದೊಳುತ್ತೆ. ಅಲ್ಲಿವರೆಗೂ ಮೂವಿ ಬೋರ್ ಹೊಡೆಯುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ನೀವೇನು ಟ್ರೈಲರ್ನಲ್ಲಿ ಯಂಗರ್ ವರ್ಷನ್ NTR ಅವರು ಮತ್ತು ಸೈಫ್ ಅಲಿ ಖಾನ್ ಅವರು ನೋಡಿರ್ತೀರ, ಅದು ಸೆಕೆಂಡ್ ಹಾಫಲ್ಲಿ ಬರುತ್ತೆ. ಜಾನ್ವಿ ಕಪೂರ್ ಅವರು ಮತ್ತು NTR ಅವ್ರ ನಡುವೆ ಲವ್ ಟ್ರ್ಯಾಕ್ ಸಹ ಸೆಕೆಂಡ್ ಹಾಫಲ್ಲಿ ಇರುತ್ತೆ. ಆ ಲವ್ ಟ್ರ್ಯಾಕಿಂದ ಅರ್ಧ ಸೆಕೆಂಡ್ ಹಾಫ್ ಹಾಳಾಯಿತು ಅಂತ ಹೇಳ್ಬೋದು. ಇನ್ನು ಜಾನ್ವಿ ಕಪೂರ್ ಅವರು ಒಂದು 20 ಮಿನಿಟ್ಸ್ ಏನೋ ಇರ್ತಾರೆ, ಅಷ್ಟಕ್ಕೋಸ್ಕರ ಅವನ್ನ ಹೀರೋಯಿನ್ ಆಗಿ ಇಟ್ಟಿದ್ದಾರೆ ಈ ಮೂವಿಲಿ. ಆಮೇಲೆ ಚುಟ್ಟಮಲ್ಲೆ ಸಾಂಗ್, ಅಂದರೆ ಸ್ವಾತಿ ಮುತ್ತೆ ಸಿಕ್ಕಂಗೈತೆ, ಆ ಸಾಂಗ್ ಸಹ ಸೆಕೆಂಡ್ ಹಾಫಲ್ಲೇ ಬರುತ್ತೆ. ಇನ್ನು ಕ್ಲೈಮ್ಯಾಕ್ಸು ಲಾಸ್ಟ್ 10 ಮಿನಿಟ್ಸ್ ಆದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ವಿಸ್ಟು ಪ್ರಿಡಿಕ್ಟ್ ಸಹ ಮಾಡೋಕ್ಕಾಗಲ್ಲ. ಬಾಹುಬಲಿ ಲೆವೆಲ್ ಟ್ವಿಸ್ಟ್ ಇಟ್ಟಿದ್ದಾರೆ, ಅದೇನು ಅಂತ ನೀವು ಥಿಯೇಟ್ರಲ್ಲೇ ನೋಡಬೇಕು. ಇನ್ನು ಈ ಮೂವಿ ಪಾರ್ಟ್ 2 ಸಹ ಬರುತ್ತೆ. ಪಾಸಿಟಿವ್ ಪಾಯಿಂಟ್ಸ್: ಆಯುಧ ಪೂಜಾ ಸಾಂಗು, ಆಮೇಲಿಂದ ಚುಟ್ಟಮಲ್ಲೆ ಸಾಂಗ್ ಕೊರಿಯೋಗ್ರಫಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲಿಂದ ಆ್ಯಕ್ಟಿಂಗ್, ಪ್ರಕಾಶ್ ರಾಜ್ ಅವರಾಗಿರ್ಬೋದು, ಸೈಫ್ ಅಲಿ ಖಾನ್, ಜಾನ್ವಿ ಕಪೂರ್, NTR ಅವರು ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಆಮೇಲಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಆ ಶಾರ್ಕ್ ಫೈಟ್ ಬರುತ್ತಲ್ಲ, ಅಲ್ಲಿ ಮಾತ್ರ ಒಂದು ಲೆವೆಲ್ಗಿದೆ. ಅದು ಥಿಯೇಟ್ರಲ್ಲಿ ಒಂದು ಒಳ್ಳೆ ಹೈ ಮೂಮೆಂಟ್ ಕೊಡುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಹ ಚೆನ್ನಾಗಿ ಬಂದಿದೆ, ಸಾಂಗ್ಸು ಚೆನ್ನಾಗೇ ಇದೆ. ಇನ್ನು ನೆಗೆಟಿವ್ ಪಾಯಿಂಟ್ಸ್: ನೀವು ಫಸ್ಟ್ ಹಾಫ್ ನೋಡಿದ ತಕ್ಷಣ ಸೆಕೆಂಡ್ ಹಾಫ್ ಸ್ಟೋರಿ ಏನಾಗುತ್ತೆ ಅಂತ ಈಸಿಯಾಗಿ ಪ್ರಿಡಿಕ್ಟ್ ಮಾಡಿಬಿಡ್ತಾರೆ. ಆಮೇಲೆ VFX ಸಹ ತುಂಬ ಪೂರ್ ಇದೆ. ಟ್ರೈಲರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಲರ್ ಗ್ರೇಡಿಂಗ್ ಮಾಡಿಬಿಟ್ಟು ಇಂಪ್ರೂವ್ ಮಾಡಿದ್ದಾರೆ. ಆದರೂ ಸಹ ಒಂದು ಒಳ್ಳೆ ಥಿಯೇಟ್ರಲ್ಲಿ ನೋಡುವಾಗ VFX ಪೂರ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲಿಂದ ಫಾದರ್ ಸನ್ ಜೊತೆ ಬರ್ತಕ್ಕಂಥ ಎಮೋಷನ್ನು ಅಷ್ಟು ಕನೆಕ್ಟ್ ಆಗೋದಿಲ್ಲ. ಇನ್ನು ಈ ಮೂವಿಗೆ ನನ್ನ ಪರ್ಸನಲ್ ರೇಟಿಂಗ್ ಮಾಡಿಬಿಟ್ಟು 3 ಔಟ್ ಆಫ್ 5. ಅದು ಕೂಡ ದೇವರ ಪೋರ್ಷನ್ ಫಸ್ಟ್ ಹಾಫ್ಗೆ. ಇನ್ನು ಈ ಮೂವಿ ಸಿಂಪಲಾಗಿ ಹೇಳಬೇಕು ಅಂದರೆ ಫಸ್ಟ್ ಹಾಫ್ ಎಕ್ಸಿಲೆಂಟ್ ಅಂತ ಹೇಳ್ಬೋದು, ಸೆಕೆಂಡ್ ಹಾಫು ಬೋರ್ ಹೊಡೆಯುತ್ತೆ. ಇನ್ನು ನೀವು ನೋಡಬೇಕಾ ಬೇಡವಾ ಅಂತ ಕೇಳಿದ್ರೆ, ನೀವೇನಾದರೂ NTR ಅವ್ರ ಫ್ಯಾನ್ ಆದರೆ ಕಣ್ಣು ಮುಚ್ಕೊಂಡೋಗಿ ನೋಡ್ಕೊಂಬನ್ನಿ. ಇಲ್ಲ ನಾರ್ಮಲ್ ಆಡಿಯನ್ನು, ನಂಗೆ ಡ್ರಾಮಾ ಬೇಕು, ಎಮೋಷನ್ ಕನೆಕ್ಟ್ ಆಗಬೇಕು ಅಂದರೆ ಈ ಮೂವಿನ ಸ್ಕಿಪ್ ಮಾಡಿ. ಇಲ್ಲ ಥಿಯೇಟ್ರು ವರ್ತಿ ಮೂಮೆಂಟ್ಸ್ ಇದ್ದರೆ ಸಾಕು, ನಾನು ಮೂವಿ ನೋಡ್ತೀನಿ ಅಂದರೆ ಒನ್ ಟೈಮ್ ವಾಚ್ ಮಾಡ್ಬೋದು. ಸೊ ಇದು ಗೈಸ್ ದೇವರ ಕನ್ನಡ ಡಬ್ಡ್ ಮೂವಿ ರಿವ್ಯೂ. ನಿಮ್ಗೇನಾದರೂ ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.